ನಾನು ಗಾಂಧೀಜಿಯನ್ನ ಯಾಕೆ ಕೊಂದೆ? ಗಾಂಧೀಜಿಯವರ ಅತಿಯಾದ ಮುಸ್ಲಿಂ ಮೇಲಿನ ಪ್ರೀತಿಯಿಂದ ಅಖಂಡ ಭಾರತವನ್ನ ವಿಭಜಿಸಿ ಪಾಕಿಸ್ತಾನದ ಹುಟ್ಟಿಗೆ ಕಾರಣರಾದರು. ದೇಶವೇ ವಿಭಜನೆಯ ಸಂಕಷ್ಟದಲ್ಲಿದ್ದಾಗ ಗಾಂಧೀಜಿ ಪಾಕಿಸ್ತಾನಕ್ಕೆ 55 ಕೋಟಿ ಪರಿಹಾರ ಕೊಡಿ ಎಂದು ಉಪವಾಸಕ್ಕೆ ಕುಳಿತಿದ್ದು ನನಗೆ ರಾಷ್ಟ್ರದ್ರೋಹದ ಕೆಲಸ ಎಂದೆನಿಸಿತು. ಧರ್ಮದ ಆಧಾರದಲ್ಲಿ ದೇಶ ವಿಭಜನೆಯಾದರೂ ಪ್ರತಿಯೊಬ್ಬ ಮುಸ್ಲಿಮನನ್ನು ಪಾಕಿಸ್ತಾನಕ್ಕೆ ಕಳಿಸುವುದರ ಬದಲು ಕೆಲವು ಮುಸ್ಲಿಮರಿಗೆ ಭಾರತದಲ್ಲೇ ಉಳಿದುಕೊಳ್ಳಲು ಅವಕಾಶ ನೀಡಬೇಕು ಎಂದು ಗಾಂಧೀಜಿ ಒತ್ತಾಯಿಸಿದರು. ಮುಂದೊಂದು ದಿನ ಭಾರತ ದೇಶದ ಭದ್ರತೆಗೆ ಅಪಾಯ ತರಬಹುದು ಎಂಬ ನನ್ನ ಊಹೆ ಇಂದು ನಿಜವಾಗಿ ನಿಮ್ಮ ಕಣ್ಣ ಮುಂದೆ ಇದೆ. ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರ ಬಗ್ಗೆ ಗಾಂಧೀಜಿಗೆ ಇದ್ದ ವಾತ್ಸಲ್ಯ ಪಾಕಿಸ್ತಾನದಿಂದ ಬಂದ ಹಿಂದೂ ನಿರಾಶ್ರಿತರ ಬಗ್ಗೆ ಕಿಂಚಿತ್ತೂ ಇರಲಿಲ್ಲ. ಭಾರತದ ರಾಷ್ಟ್ರಪಿತ ಸ್ಥಾನವನ್ನು ಸರಿಯಾಗಿ ನಿರ್ವಹಿಸದ ಗಾಂಧೀಜಿ ಮುಸ್ಲಿಮರ ಮೇಲೆ ಅತೀವ ಪ್ರೀತಿ ಇಟ್ಟುಕೊಂಡಿದ್ದ ಗಾಂಧೀಜಿ ಪಾಕಿಸ್ತಾನದ ರಾಷ್ಟ್ರಪಿತ. ಗಾಂಧೀಜಿಯವರ ಅಥವಾ ಮುಸ್ಲಿಂ ಪ್ರೀತಿ ಸ್ವತಂತ್ರ ಭಾರತವನ್ನು ದಿನದಿಂದ ದಿನಕ್ಕೆ ದುರ್ಬಲ ಮಾಡುತ್ತಿದ್ದುದನ್ನು ಕಂಡು ಗಾಂಧೀಜಿ ಉಳಿದಷ್ಟು ದಿನ ಭಾರತಾಂಬೆ ಅಶಕ್ತಳಾಗುತ್ತಾಳೆ ಎಂಬುದನ್ನು ಅರಿತು ನಾನು ಗಾಂಧೀಜಿಯನ್ನ ಕೊಂದೆ. ಈ ಕೃತ್ಯಕ್ಕೆ ನನ್ನನ್ನು ಗಲ್ಲಿಗೇರಿಸುತ್ತಾರೆ ಎಂಬುದನ್ನು ಮರೆತು ಭಾರತಾಂಬೆಗೋಸ್ಕರ ಗಲ್ಲಿಗೇರಲು ನನಗೆ ಕಿಂಚಿತ್ತೂ ಭಯವಿರಲಿಲ್ಲ. ನನ್ನನ್ನು ಗಲ್ಲಿಗೇರಿಸುವಾಗ ಒಂದು ಕೈಯಲ್ಲಿ ಅಖಂಡ ಭಾರತದ ನಕ್ಷೆ, ಇನ್ನೊಂದು ಕೈಯಲ್ಲಿ ಕೇಸರಿ ಧ್ವಜವನ್ನು ಹಿಡಿದು ತಾಯಿ ಭಾರತಾಂಬೆಗೆ ನಮಿಸುತ್ತಾ ನನ್ನ ಪ್ರಾಣವನ್ನು ತ್ಯಜಿಸಿದೆ. ಅಖಂಡ ಭಾರತವನ್ನ ವಿಭಜಿಸಿ ಋಷಿ ಮುನಿಗಳು ಕುಳಿತು ವೇದ ರಚಿಸಿದಂತ ಪವಿತ್ರ ಸಿಂಧೂ ನದಿ ಇಂದು ಭಾರತದ ಭಾಗವಾಗಿದೆ. ಮುಂದೊಂದು ದಿನ ಎಂದು ಸಿಂಧೂ ನದಿಯು ಮತ್ತೆ ಅಖಂಡ ಭಾರತದ ಭಾಗವಾಗುವುದು, ಅಂದು ನನ್ನ ಚಿತಾಭಸ್ಮವನ್ನು ಪವಿತ್ರ ಸಿಂಧೂ ನದಿಯಲ್ಲಿ ತೇಲಿಬಿಡಿ. ಇದು ನನ್ನ ಕೊನೆಯ ಆಸೆ. ಇಂದು ಕೂಡ ಪುಣೆಯ ಶಿವಾಜಿನಗರದಲ್ಲಿರುವ ನನ್ನ ಮನೆಯಲ್ಲಿ ನನ್ನ ಚಿತಾಭಸ್ಮ ಅಖಂಡ ಭಾರತದ ಆಗುವಿಕೆಗೆ ಕಾಯುತ್ತಾ ಕುಳಿತಿದೆ. ಭಾರತಾಂಬೆಯ ಸೇವೆಯ ಮುಂದೆ ಯಾವ ವ್ಯಕ್ತಿಯೂ ನನಗೆ ದೊಡ್ಡವರೆಂದು ಅನಿಸಲಿಲ್ಲ. ಈಗ ನೀವೇ ನಿರ್ಧರಿಸಿ, ನಾನು ಮಾಡಿದ ಕಾಕಿ ಹತ್ಯೆಯ ಕೃತ್ಯ ದೇಶ ಪ್ರೇಮದ ಕೆಲಸವೋ ಅಥವಾ ದೇಶದ್ರೋಹದ ಕೆಲಸ?